ನಮಸ್ತೆ, ನನ್ನ ಹೆಸರು ಕಾವೇರಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ದೇವನಪಲ್ಲಿ. ನಮ್ಮ ಮನೆಯಿಂದ ಶಾಲೆಗೆ ನನಗೆ 1.5 ಕಿಲೋಮೀಟರ್ ಆಗುತ್ತೆ. ನಡ್ಕೊಂತ ಹೋಗಬೇಕು, ನಡ್ಕೊಂತ ಬರಬೇಕು ಅಷ್ಟೇ. ನಡ್ಕೊಂತಲೇ ಹೋಗುತ್ತೇವೆ. ಏನೋ ಜಾಯಾಗಿ ಹೋಗ್ತಿ ಎಲ್ಲ ಫ್ರೆಂಡ್ಸ್ ಸೇರಿ. ನಮ್ಮ ಶಾಲೆಯಲ್ಲಿ ತುಂಬ ಗಿಡಗಳನ್ನು ಬೆಳೆಸ್ತೀವಿ ಸರ್. ನಾವು ಹಂಗಂದು ತುಂಬ ಇಷ್ಟ ಸರ್. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಕುತೂಹಲದಿಂದ ಇದ್ದೀರಾ ಅಂತ ಕಾಣುತ್ತೆ. ಸರ್, ನೀವ್ ಯಾರಂತ ನಮ್ಗೆ ಗೊತ್ತಾಗ್ಲಿಲ್ಲಲ್ಲ ಸರ್. ನಾನೊಬ್ಬ ದಾರಿ ಹೋಗ್ತ. ನನ್ಗೆ ಇದೇ ದಾರಿ ಅಂತಿಲ್ಲ, ಇವತ್ತು ಈ ದಾರಿ, ನಾಳೆ ಮತ್ತೊಂದು ದಾರಿ. ನನಗೆ ಇಂಥದ್ದೇ ಕೆಲಸ ಅಂತಿಲ್ಲ, ಎಲ್ಲ ಕೆಲಸನೂ ಮಾಡ್ತೀನಿ. ನಾನು ನಿಮ್ಗೆಲ್ಲ ಒಂದು ಸಂದೇಶ ತಂದಿದ್ದೀನಿ. ಎಲ್ಲರಿಗೂ ಸ್ವಾಗತ. ಇದು ಫುಟ್ಬಾಲ್ ತಂತ್ರಜ್ಞಾನ, ಕಲಿಕೆ, ವಿನ್ಯಾಸ ಮತ್ತು ಹವಾಮಾನವನ್ನು ಒಳಗೊಂಡಂತಹ ಅದ್ಭುತವಾದ ಪ್ರಯಾಣವಾಗಲಿದೆ. ಎಲ್ಲವೂ ಒಂದಕ್ಕೊಂದು ಅನ್ವಯವಾಗಿರುತ್ತದೆ. ನೀವು ಅನ್ಕೊಂಡಂಗ ಆಟ ದೊಡ್ಡದಾಗಿರುತ್ತದೆ. ನೀವೆಲ್ಲರೂ ಸಿದ್ಧರಾಗಿದ್ದೀರಾ? ಫುಟ್ಬಾಲ್ ಮತ್ತು ಟೆಕ್ನಾಲಜಿನ ಮತ್ತು ವಿನ್ಯಾಸನ ಬದಲಾವಣೆನ ಅದು ಹೇಗಿರುತ್ತೆ? ಅದನ್ನೆಲ್ಲ ನೀವೇ ಕಂಡು ಹಿಡಿಬೇಕು. ಮತ್ತೆ ಅಸಲಿ ಆಟ ಈಗ ಶುರುವಾಗುತ್ತೆ. ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಈವ್ನಿಂಗ್ ಸರ್. ನನ್ನ ಹೆಸರು ಮನೋಹರ್ MS. ನಾನು ಸಾಫ್ಟ್ವೇರ್ ಇಂಜಿನಿಯರ್. ನಾವಿಲ್ಲಿ ಯಾಕೆ ಸೇರಿದೀವಿ ಅಂತ ಗೊತ್ತಾ? ಗೊತ್ತಿಲ್ಲ ಸರ್. ನೀವು ಶಾಲೆಯಲ್ಲಿ ಕಲಿಯಕ್ಕಿಂತ ಹೆಚ್ಚು ಹೊರಗಡೆ ಕಲಿಯೋದು ತುಂಬ ಇದೆ. ನಾನು ನಿಮಗೆ ಸೈನ್ಸ್, ಟೆಕ್ನಾಲಜಿ, AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡಿಸೈನಿನ ಬಗ್ಗೆ ಹೇಳಲಿಕ್ಕೆ ಇಲ್ಲಿ ಸೇರಿಸಿದ್ದೇನೆ. ಇವಾಗ ನಾವು ಏನು ಜ್ಞಾನವನ್ನು ಪಡೆದುಕೊಂಡು ವಿಜ್ಞಾನದಲ್ಲಿ ಅದನ್ನು ನಮ್ಮ ಉಪಯೋಗಕ್ಕೆ ಬಳಸಿಕೊಳ್ಳುವುದೇ ಟೆಕ್ನಾಲಜಿ. ಉದಾಹರಣೆಗೆ ನಾವು ಸೂರ್ಯನ ಕಿರಣ ತಗೊಂಡು ಮನೆಯಲ್ಲಿ ಲೈಟ್ ಕೂಡ ಬೆಳಗಿಸ್ಬೋದು. ಅದನ್ನು ಸೋಲಾರ್ ಎನರ್ಜಿ ಅಂತಾರೆ. ಇದನ್ನೇ ಟೆಕ್ನಾಲಜಿ ಅನ್ನೋದು. ಸೂರ್ಯನ ಏನು ಎನರ್ಜಿ ಇರುತ್ತೆ ಅದನ್ನು ನಾವು ಸ್ಟೋರ್ ಮಾಡಿಕೊಂಡು, ಅಂದರೆ ಸೇವ್ ಮಾಡ್ತೀವಿ, ಒಂದು ಕಡೆ ಸೇವ್ ಮಾಡಿ ಅದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ನಾವು ಮನೆಗೆ ಕರೆಂಟ್ ತಲುಪಿಸುವಂಥ ಕೆಲಸ ಮಾಡ್ತೀವಿ. ಇದು ನಮಗೆ ಉಪಯೋಗಕ್ಕೆ ಬರುವಂಥ ಕೆಲಸ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅಂತಂದರೆ, ಈ ಟೆಕ್ನಾಲಜಿ ಏನಿದೆ, ನಾವು ಕಲ್ತಿರ್ತಕ್ಕಂಥ ಟೆಕ್ನಾಲಜಿ ಇನ್ನಷ್ಟು ಮುಂದಕ್ಕೆ ಹೆಚ್ಚಿನ ಅಡ್ವಾನ್ಸ್ಮೆಂಟ್ ಆಗಿ AI ಅನ್ನೋ ಪದ ಬಂದಿದೆ. ಅದನ್ನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರೆ. ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತಂದರೆ, ಅದ್ರ ಬಗ್ಗೆ ಸಿಂಪಲ್ ಆಗಿ ಹೇಳಕ್ಕೆ ಹೋದರೆ, ನಮಗೆ ಮೆಷಿನ್ ಇದೆ ಅಂತ ಗೊತ್ತು, ಕರೆಕ್ಟ್. ಈ ಮೆಷಿನ್ಗೆ ನಾನು ಹೇಳ್ತಿರ್ತಕ್ಕಂಥ ವಿಷಯ ಅದು ಅರ್ಥ ಆಗಬೇಕು. ಅದು ಅರ್ಥ ಮಾಡಿಕೊಂಡು ಅದಕ್ಕೆ ಕಲಿಸುವಂಥ ಶಕ್ತಿ ತರಬೇಕು. ಆ ಶಕ್ತಿ ಬಂದ ಮೇಲೆ ಅದು ನಿಮ್ಮ ಕೆಲಸ ಮಾಡಿಕೊಡುತ್ತೆ. ನೀವು ಹೇಳ್ತಿರ್ತಕ್ಕಂಥ ಕೆಲಸವನ್ನೆಲ್ಲ ಮಾಡುತ್ತೆ. ನಾನು ಒಂದು ಸಣ್ಣ ಟಾಸ್ಕ್ ಮಾಡೋಣ. ಇವ್ರ ಹೆಸರು ಮಲ್ಲೇಶ್ವರಿ ಅಂತ ನಮಗೆ ಹೇಳಿದ ಮೇಲೆ ಗೊತ್ತಾಯ್ತು ನನಗೆ, ಮಲ್ಲೇಶ್ವರಿ ಅಂತ. ಸೊ ಇದು ನನಗೆ ಅವರು ಕಲಿಸಿದಂಗೆ ಆಯಿತು. ಅದೇ ರೀತಿ ಇವಾಗ ಅನ್ಕೊಳ್ಳಿ, ಇವರು ಒಂದು ಮೆಷಿನ್ ಅಂತ ಅನ್ಕೊಳ್ಳೋಣ. ಇವರಿಗೆ ಬ್ರೇನ್ ಇಲ್ಲ, ಏನಿಲ್ಲ. ಇವರಿಗೆ ನಾವು ಕಲಿಸ್ಬೇಕು. ಇವಾಗ ಫಸ್ಟ್ ಏನೇ ಕಲಿಸ್ಬೇಕಾಗಿದ್ರು. ಇವಾಗ ನೀವೆಲ್ಲರೂ ಇಲ್ಲಿದ್ದೀರಾ, ಇದಕ್ಕೆ ಕ್ಯಾಮ್ರಾ ಇದೆ ಅಂತ ಅನ್ಕೊಳ್ಳೋಣ. ಈ ಮೆಷಿನ್ಗೆ ನಾನೇನು ಮಾಡ್ತೀನಿ, ಇವಾಗ ಒಬ್ಬೊಬ್ಬರನ್ನ ತೋರಿಸಿ ಸ್ಮೈಲ್ ಮಾಡೋಕ್ಕೆ ಹೇಳ್ತೀನಿ ಅವ್ರಿಗೆ. ನೀವು ಸ್ಮೈಲ್ ಮಾಡಿ. ಇವ್ರು ಚಿಕ್ಕದಾಗಿ ಸ್ಮೈಲ್ ಕೊಟ್ಟರು, ಇವ್ರು ನೋಡಿದ್ರು, ಇವ್ರಿಗೆ ತೋರಿಸ್ತಾ ಇದ್ದೀನಿ, ಇದು ಸ್ಮೈಲ್ ಅಂತಾರೆ ಅಂತ ಹೇಳ್ತೀನಿ ನಾನು. ಅರ್ಥ ಮಾಡ್ಕೊಳ್ಳಿ. ನಾವು ಇವ್ರನ್ನ ತೋರಿಸ್ತೀವಿ. ಇವಾಗ ನೀವು ದೊಡ್ಡದಾಗಿ ಸ್ಮೈಲ್ ಕೊಡಿ. ಹಾಂ, ಇದು ಕೂಡ ಸ್ಮೈಲಿಂಗ್ ಫೇಸ್. ಅರ್ಥ ಆಯ್ತಾ? ಓಕೆ. ನೀವು ಇವಾಗ ಬೇಜಾರ್ ಫೇಸ್ ತೋರಿಸಿ. ಇದು ಬೇಜಾರ್ ಫೇಸು, ಇದು ಸ್ಮೈಲಿಂಗ್ ಫೇಸ್ ಅಲ್ಲ, ಇದು ಬೇಜಾರ್ ಫೇಸು. ನೀವು ಫನ್ನಿ ಫೇಸ್ ತೋರಿಸಿ, ಅಂದರೆ ಯಾವ್ದಾದ್ರು ಒಂದು ನಕಲ್ ಮಾಡಿ ಏನಾದ್ರು ಆ ಥರ ನಾಲ್ಗೆ ಹೊರಗೆ ಹಾಕೋದಾಗಲಿ, ಆಯಿತಾ? ಅದು ಸ್ಮೈಲಿಂಗ್ ಫೇಸ್ ಅಲ್ಲ, ಅದು ನಕಲ್ ಮಾಡ್ತಾ ಇದ್ದಾರೆ, ಅದು ಸ್ಮೈಲಿಂಗ್ ಫೇಸ್ ಅಲ್ಲ. ಇವಾಗ ಎಷ್ಟು ಕಲಿಸಿದ್ದೀನಿ. ಇವಾಗ ಅವ್ರನ್ನ ತೋರಿಸ್ತೀನಿ, ನೀವೊಂದು ಎಕ್ಸ್ಪ್ರೆಷನ್ ಕೊಡಿ. ಸ್ಮೈಲಿಂಗ್ ಫೇಸ್ ಅದು ನೋಡಿ, ಇದೇ ರೀತಿ ಕಲಿಸ್ತೀವಿ. ಇವಾಗ ಇನ್ನೊಬ್ರು ಯಾರು ನೀವು ತೋರಿಸಿ, ನೀವೊಂದು ಎಕ್ಸ್ಪ್ರೆಷನ್ ಕೊಡಿ, ಸ್ಮೈಲ್ ಕೊಡಿ. ಹಾಂ, ಇದು ಸ್ಮೈಲಿಂಗ್ ಫೇಸ್ ಅಲ್ಲ. ಹಾಂ, ಇದೇ ರೀತಿ ನಾವು ಮೆಷಿನಿಗೆ ಕಲಿಸ್ತೇವೆ. ಇವಾಗ ಈ ಮೆಷಿನ್ಗೆ ಇನ್ನೊಂದು ಟಾಸ್ಕ್ ಹೇಳ್ತೀನಿ ನಾನು. ಏನಂತಂದರೆ,
ನಿಮಗೆ ಯಾರಾದರೂ ಯಾರ್ದಲ್ಲೂ ಮುಖದಲ್ಲಿ ಸ್ಮೈಲ್ ಕಂಡ್ರೆ ಫೋಟೋ ತೆಗಿಬೇಕು ಅವ್ರದ್ದು, ಸರಿನಾ? ಇವಾಗ ಇವ್ರದ್ದು ಫೋಟೋ ತೆಗಿಬೇಕೋ ಬೇಡವೋ? ಫೋಟೋ ಸೌಂಡ್ ಮಾಡಿ, ಓಕೆ, ಜೋರಾಗಿ ಮಾಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕೂಡ ಬಳಕೆ ತುಂಬ ಆಗಿದೆ, ಎಲ್ಲ ಕ್ಷೇತ್ರಗಳಲ್ಲಾಗಿದೆ. ಉದಾಹರಣೆಗೆ ಕ್ಲೈಮೇಟಲ್ಲಿ ಬಳಕೆ ಆಗಿದೆ. ಕ್ಲೈಮೇಟ್ ಯಾವ ಟೈಮ್ನಲ್ಲಿ ಮಳೆ ಬರುತ್ತೆ, ಯಾವ ಟೈಮ್ನಲ್ಲಿ ಬಿಸಿಲಿರುತ್ತೆ, ನಿಮ್ಮ ಊರಲ್ಲಿ ಬಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಗೊತ್ತಾ, ಮಳೆ ತುಂಬ ಜಾಸ್ತಿ ಬರುತ್ತೆ ಈ ಸಾರಿ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾರೆ. ಅಥವಾ ತುಂಬ ಬಿಸಿಲಿರುತ್ತೆ, ಹೊರಗಡೆ ತಿರುಗಾಡೋದು ಕಡಿಮೆ ಮಾಡಿ, ಬಿಸಿಲು ಟೈಮಲ್ಲಿ ತಾಪಮಾನ ಜಾಸ್ತಿ ಇರುತ್ತೆ ಅಂತ ಬಂದು ಅನೌನ್ಸ್ ಹೆಂಗೆ ಮಾಡ್ತಾರೆ ಅವರು? ಅದೆಲ್ಲ ನಾವು ಮೆಷಿನ್ಗಳಿಗೆ ಕಲಿಸಿರ್ತೀವಿ. ಕಲಿಸಿ ಈ ಟೈಮಿಗೆ ಯಾವ ಟೈಮಿಗೆ ಬಿಸಿಲು ಜಾಸ್ತಿ ಇರುತ್ತೋ ಅದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮುಂಚೆನೇ ಅದನ್ನು ಕಲಿತು ಅರ್ತು ತಿಳ್ಕೊಂಡು ಮೆಸೇಜ್ ಕೊಡುತ್ತೆ ನಮಗೆ. ಆ ಮೆಸೇಜು ನಿಮ್ಮವರೆಗೆ ಮುಟ್ತದೆ, ಹೊರಗಡೆ ಓಡಾಡಬಾರ್ದು ಅಂತ ಹೇಳ್ಬಿಟ್ಟು. ಅದೇ ರೀತಿ ನೀವು ಸ್ಪೋರ್ಟ್ಸ್ ಎಲ್ಲ ಆಡಿದ್ರಿ, ಫುಟ್ಬಾಲ್ ಆಡಿದ್ರಿ, ಕರೆಕ್ಟಾ? ಅದರಲ್ಲಿ ಕೂಡ ತಂತ್ರಜ್ಞಾನ ಅಂದರೆ ಟೆಕ್ನಾಲಜಿ ಬಳಕೆ ಆಗುತ್ತೆ. ಯಾವ ರೀತಿ ಬಳಕೆ ಆಗುತ್ತೆ? ನೀವು ಎಷ್ಟು ಸ್ಪೀಡಾಗಿ ಓಡ್ತಿದ್ದೀರಾ, ನೀವು ಎಷ್ಟು ಸ್ಪೀಡಾಗಿ ಓಡಿದ್ರೆ ಎಷ್ಟು ಫಾಸ್ಟಾಗಿ ಬಾಲ್ನ ಒದಿಬೋದು, ಯಾವ ರೀತಿ ಹೋದ್ರೆ ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಬಾಲು, ಇದೆಲ್ಲ ಟೆಕ್ನಾಲಜಿ ಬಳಕೆ ಮಾಡಿ ನೀವು ಆಡ್ತಿರುವಂಥ ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡಿಕೊಳ್ಳುವ ರೀತಿಯಲ್ಲಿ ಕೂಡ ಅದನ್ನು ಬಳಕೆ ಮಾಡ್ಬೋದು. ಅದೇ ರೀತಿ ನೀವು ಆಡ್ತಿರ್ಬೇಕಾದ್ರೆ ಅಂಪೈರ್ಗಳು ನಿಂತಿರ್ತಾರೆ, ರೆಫ್ರಿಗಳು ನಿಂತಿರ್ತಾರೆ, ಅವ್ರು ಡಿಸಿಷನ್ ಮಾಡ್ತಾ ಇರ್ತಾರೆ. ಅವ್ರು ಡಿಸಿಷನ್ ಮಾಡಲಿಕ್ಕೆ ಕೂಡ ಈ ಟೆಕ್ನಾಲಜಿಯ ಬಳಕೆ ಉಪಯೋಗ ಆಗುತ್ತೆ. ನೀವು ಟಿ ವಿಯಲ್ಲಿ ನೋಡ್ತಿರ್ತೀರ, ಕ್ರಿಕೆಟ್ ಅಥವಾ ಫುಟ್ಬಾಲಲ್ಲಿ ಕೆಲವೊಮ್ಮೆ ಕಾರ್ಟೂನ್ ಥರ ಕಾಣುತ್ತೆ, ಬಾಲ್ ಬರುತ್ತೆ, ಪಿಚ್ ಬೀಳುತ್ತೆ, ಮತ್ತು ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಅದೆಲ್ಲ ನಿಮಗೆ ಡಿಸ್ಪ್ಲೇ ಎಲ್ಲ ಹಾಕ್ತಾರೆ. ಅದು ಹೆಂಗಾಗುತ್ತೆ? ಅದೆಲ್ಲ ತಂತ್ರಜ್ಞಾನದಿಂದ ಬಳಕೆಯಿಂದ ಆಗುತ್ತೆ. ಒಂದು ಬಾಲ್ ಪಿಚ್ ಬಿದ್ದು ಇದೇ ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ ಹೇಳೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಮಾಡ್ತಾರೆ. ಡಿಸೈನ್ ಇವಾಗ ಮುಂಚೆ ನಾವು ಡಿಸೈನ್ ಹೇಗೆ ಮಾಡ್ತಿದ್ವಿ ಹೇಳಿ? ಡ್ರಾಯಿಂಗ್ ಮಾಡ್ತಿದ್ವಿ. ಪೇಪರು ಪೆನ್ಸಿಲ್ ತಗೊಂಡು ಹಿಂಗೆಲ್ಲ ಡ್ರಾಯಿಂಗ್ ಮಾಡಿ ಮನೆ ಕಟ್ಟಬೇಕಾದ್ರೆ ಹಿಂಗಿರ್ಬೇಕು, ಬಾಗಿಲು ಹಿಂಗಿರ್ಬೇಕು, ಅಥವಾ ನೀವು ಏನೇ ಡ್ರಾ ಮಾಡಬೇಕಾದ್ರೂ ಇವಾಗ ಬಟ್ಟೆ ಹೊಲಿತಿರ್ಬೇಕಾದ್ರೆ ಡಿಸೈನ್ ಹಿಂಗಿರ್ಬೇಕು, ಇದೆಲ್ಲ ನಾವು ಪೇಪರ್ ಪೆನ್ಸಿಲ್ ತಗೊಂಡು ಮಾಡ್ತಾಯಿದ್ವಿ. ಅದೇ ಕೆಲಸನ ಮೆಷಿನಿಗೆ ಕಲಿಸಿದ್ರೆ ಮೆಷಿನ್ ಇನ್ನಷ್ಟು ಫಾಸ್ಟಾಗಿ ನಿಮಗೆ ಉತ್ತರ ಕೊಡುತ್ತೆ, ಆ ಡಿಸೈನ್ ಮಾಡಿ ಕೊಟ್ಬಿಡ್ತದೆ. ಒಂದು ಮನೆ ಕಟ್ಟಬೇಕು ನಾನು, ಆ ಮುಂದೆ ಆಡ್ತಿರ್ತಕ್ಕಂಥ ಫುಟ್ಬಾಲ್ ಮ್ಯಾಚ್ಗೆ ನೀವು ಎಲ್ಲರಿಗೆ ಇನ್ವೈಟ್ ಕರಿಬೇಕಂತಿದ್ದೀರಾ, ಬಂದು ನೋಡಿ ನಮ್ಮ ಗೇಮ್ನ ಅಂತ. ಅದನ್ನು ಇನ್ವೈಟ್ ಮಾಡಬೇಕಾದ್ರೆ ನೀವೇನು ಮಾಡಬೇಕಾಗುತ್ತೆ? ಮನೆಗೆ ಹೋಗಿ ಕರಿತೀರಾ, ಫೋನ್ ಮಾಡಿ ಕರಿತೀರಾ, ಇವೆರಡು ದಾರಿ. ಅದು ಬಿಟ್ಟರೆ ನೀವು ತಂತ್ರಜ್ಞಾನ ಹೇಗೆ ಬಳಕೆ ಮಾಡ್ಬೋದು ಅಂತಂದರೆ, ಆ ಮೆಷಿನ್ಗೆ ನೀವು ಹೇಳ್ಬೋದು, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನೀವು ಹೇಳ್ಬೋದು ಏನಂತ, ಒಂದು QR ಕೋಡ್ ಜನರೇಟ್ ಮಾಡು ಅಂತ ಹೇಳಿದರೆ, QR ಕೋಡ್ ಅಂದರೆ ಗೊತ್ತಲ್ಲ ನಿಮಗೆ, ಫೋನ್ ಪೇ ಎಲ್ಲ ಮಾಡ್ತೀವಿ ತಾನೆ ಅಂಗಡಿಯಲ್ಲಿ ಹೋಗಿ, ಅದಕ್ಕೆ ಒಂದು ಕೋಡ್ ಇರುತ್ತಲ್ಲ, ಅದೇ QR ಕೋಡ್. ಅದನ್ನು ಸ್ಕ್ಯಾನ್ ಮಾಡಿದರೆ ದುಡ್ಡು ಟ್ರಾನ್ಸ್ಫರ್ ಮಾಡ್ಬೋದು, ಕರೆಕ್ಟಾ? ಅದೇ ರೀತಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ಗೆ ಏನು ಹೇಳಬೇಕು, ಒಂದು QR ಕೋಡ್ ಜನರೇಟ್ ಮಾಡಿಕೊಡು. ಅದರಲ್ಲಿ ಆ QR ಕೋಡ್ ಯಾರಾದರೂ ಸ್ಕ್ಯಾನ್ ಮಾಡಿದ್ರೆ ನಮ್ಮದು ಫುಟ್ಬಾಲ್ ಮ್ಯಾಚಿಂದ ಇನ್ವಿಟೇಷನ್ ಬರಲಿ, ಆ ಫುಟ್ಬಾಲ್ ಮ್ಯಾಚ್ ಇನ್ವಿಟೇಷನ್ ಕೂಡ ನೀನೇ ಡಿಸೈನ್ ಮಾಡು ಅಂತ ಹೇಳಿದರೆ, ಇದೆಲ್ಲ ಪ್ರೊಸೀಜರ್ನ ಅದೇ ಮಾಡಿ ನಿಮ್ಗೊಂದು QR ಕೋಡ್ ಕೊಟ್ಬಿಡುತ್ತೆ. ನೀವೇನಿಲ್ಲ, ಎಲ್ಲೇ ಬರೀ ನೀವು ವಾಟ್ಸಪ್ಪಲ್ಲಿ ಅಥವಾ ಎಲ್ಲ ಕಡೆ ನೀವು QR ಕೋಡ್ ಹಾಕಿಬಿಟ್ರೆ ಸಾಕು. ಸರ್ ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಶಿವರಾಜ್ ಅಂತ, ನಾನು ಫುಟ್ಬಾಲ್ ಕೋಚ್ ಆಗಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ನರಸಿಂಹಲು ಅಂತೇಳಿ, ನಾನು ಫುಟ್ಬಾಲ್ ಕೋಚ್ ಆಗಿ ಕೋಚ್ ಕೊಡ್ತಾ ಇರ್ತೀನಿ. ನನ್ನ ಹೆಸರು ಅಂಜನೇಯ ಅಂತ, ನಾನು ಫುಟ್ಬಾಲ್ ಕೋಚ್ ಆಗಿ ಕೆಲಸ ಮಾಡ್ತೀನಿ. ನೀವು ಎಷ್ಟು ವರ್ಷದಿಂದ ಫುಟ್ಬಾಲ್ ಆಡೋದು? ನಾನು ಒಂದು 6 ವರ್ಷದಿಂದ ಆಡ್ತಾ ಇದ್ದೀನಿ. ಆಲ್ರೆಡಿ ಬಿಪೆಡ್ ಎಂಪೆಡ್ ಮಾಡಿ, ಎಂಪೆಡಲ್ಲಿ 2 ವರ್ಷ, ಬಿಪೆಡಲ್ಲಿ 2 ವರ್ಷ, ಮತ್ತು ಅದಕ್ಕಿಂತ ಮುಂಚೆಗಿನ ನಾವು ಆಡ್ತಿದ್ವಿ. ಫುಟ್ಬಾಲ್ಗೂ ಮತ್ತು ಟೆಕ್ನಾಲಜಿಗೂ ಏನು ಸಂಬಂಧ? ಫುಟ್ಬಾಲ್ ಗೇಮ್ ಆಡ್ತೀವಿ. ಟೆಕ್ನಾಲಜಿ ಅಂದರೆ ನಾವೀಗ ಏನೋ ಈಗ ಲೈನ್ ಮೇಲೆ ಹೋಯ್ತಾ ಇಲ್ಲ, ನಾವು ಏನು ಮಾಡ್ತೀವಿ, ಕ್ಯಾಮ್ರಾ ಇಟ್ಟಲ್ಲಿ ತೋರಿಸ್ತೀವಿ. ಏನು ಮಾಡ್ತಾರೆ, ಕ್ಯಾಮ್ರಾ ಇರ್ತವೆ, ಸುತ್ತಮುತ್ತ CC ಕ್ಯಾಮ್ರಾಗಳ ಥರ ಕ್ಯಾಮ್ರಾಗಳಿರ್ತವೆ. ಈಗ ಬಾಲ್ ನಾವು ಲೈನ್ ಕ್ರಾಸ್ ಆಗಿದೆ, ಇಲ್ಲ ಬಾಲ್ ಹೊರಗಡೆ ಹೋಗಿದ್ದ, ಇಲ್ಲ ಈಗ ಇಲ್ಲಿ ನೋಡ್ತೀವಿ, ಇಲ್ಲಿಂದ ಕರೆಕ್ಟ್ ಇದಾಗಿದೆ, ನಮಗೆ ಇನ್ನೊಂದು ಓಡಿ ಬರ್ತಾರೆ,
ರನ್ನಿಂಗ್ ಓಡ್ತಾ ಇದ್ದಾರೆ, ಅವರು ಓಡೋ ಟೈಮ್ನಾಗ ನಮ್ದು ಎಷ್ಟು ಕ್ಯಾಲರಿ ಇದೆ, ಎಷ್ಟಿದೆ, ಎಷ್ಟು ಗೋಲ್ ಹೊಡೆದಾನೆ ಈಗ ನೆಕ್ಸ್ಟ್ ಈಗೇನು ಮಾಡ್ತದೆ, ಈಗ ಗೋಲ್ ಹೊಡ್ತದೆ, ಈಗ ಎಷ್ಟು ಗೋಲ್ ಇದೆ ಅಂತ ಒಂದು ನಾವು ಬರ್ಕೊಳ್ತೀವಿ. ಅಲ್ಲಿ ಬರ್ಕೊಳ್ಳೋಕ್ಕೆ ಒಂದು ಡಾಟಾ ಬರ್ಕೊಳ್ಳೋಕ್ಕೆ ಒಬ್ರು ಇರ್ತಾರೆ, ಆ ಡಾಟಾ ನೋಡ್ತಾರೆ ಅವರು ಗೋಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವರು 11 ಜನಲ್ಲಿ ಎಷ್ಟು ಯಾರು ವೀಕ್ನೆಸ್ ಆಡ್ತಾ ಇದ್ದಾರೆ ಒಂದ್ ಕಡೆ ಬರೋದು. ಗೇಮ್ಗೆ ಪ್ರಿಪ್ರೇಷನ್ ಮಾಡ್ಬೇಕಂದ್ರೆ ನೀವು ಇಂಟರ್ನ್ಯಾಷನಲ್ ಕಳಿಸ್ಬೇಕಂದ್ರೆ ನಿಮ್ಮ ಎಲ್ಲ ವೀಕ್ನೆಸ್ ಪಾಯಿಂಟ್ಗಳು ಏನು ಮಾಡ್ತಾರೆ ಅಂದ್ರೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಟೆಕ್ನಾಲಜಿಗೆ ಇದಕ್ಕೆ ಸಂಬಂಧ ಇರೋದು ಇಷ್ಟ ಆಗುತ್ತೆ. ಓಕೆ, ಇಷ್ಟೇ ತಾನೇ ಎಲ್ಲ ಹೇಳಿನಿ. ಗ್ರೌಂಡು ಜಾಗ ಓಕೆನಾ, ಹೋಗೋಣ. ಸುಮಾರು 53 ಪ್ರಾಡಕ್ಟ್ಸ್ ನಾವು ತಯಾರು ಮಾಡ್ತೀವಿ. 5 ಎಕರೆ ಜಾಗ ಇದೆ. ಟಾಯ್ಲೆಟ್ ಬಾತ್ರೂಮ್ಗೆ ಅದು 2.5 ಫೀಟ್ ಆಗಲ್ಲ, ಅಷ್ಟು ಬೇರೆ ಎಲ್ಲ ಇಂಟರ್ಲಾಕಿಂಗ್ ಅರೇಂಜ್ಮೆಂಟ್ ಇದು ಒಂದು ಸ್ವಲ್ಪ ಇಂಜಿನಿಯರ್ಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇಂಟರ್ಲಾಕಿಂಗ್ ಅರೇಂಜ್ಮೆಂಟ್ ಅಂದರೆ ಯಾಕೆ ಮಾಡಬೇಕು, ಹಿಂಗೆ ನೋಡಬೇಕು, ದಾರ ಕಟ್ಟಬೇಕು, ಅದೆಲ್ಲ ಮಾಡಬೇಕು, ಅದೆಲ್ಲ ಇದಕ್ಕೆ ಅವಶ್ಯಕತೆ ಇಲ್ಲ. ನನ್ನ ಹೆಸರು ಜಯಶ್ರೀ ಅಂತ. ನಾನು ನಿಮ್ಮ ಥರನೇ ಓದ್ಕೊಂತ ಯಾವುದು ಗೋಲ್ ಇರಲಿಲ್ಲ ಆ್ಯಕ್ಚುಲಾಗಿ. 10th ಆದಮೇಲೆ ಇಂಟರ್ ಆದಮೇಲೆ ಅದೇ ಕಲಿಸ್ತಾ ಇರ್ತದೆ, ಹೌದಿಲ್ಲ? ಅನ್ಎಜುಕೇಟೆಡ್ ಪೀಪಲ್ ಇರ್ಬೋದು, ಆದರೆ ಅವ್ರಿಗೆ ಆಸೆ ಏನು, ನನ್ನ ಮಕ್ಕಳು ಜಾಣರ ಆಗಬೇಕು ಅನ್ನೋದು, ಹೌದಿಲ್ಲ? ಆ ಮಕ್ಕಳು ಜಾಣರ ಆಗಬೇಕಂದ್ರೆ ನೆಕ್ಸ್ಟ್ ಜನ್ರೇಷನ್ ಇನ್ನೂ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು 10th ಕ್ಲಾಸ್ ಆದಮೇಲೆ ನಿಮ್ಮ ಗೋಲಿನೆಲ್ಲ ಕೂಡ ನೀವೇನು ಮಾಡಬೇಕು, ರೀಚ್ ಆಗೋಕ್ಕೆ ಪ್ಲಾನ್ ಮಾಡ್ಕೊಂಡಿರ್ಬೇಕು, ಬಿಡಬಾರ್ದು. ಓಕೆನಾ? ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಓಕೆನಾ? ನಾವು ಏನೇ ಓದ್ತಾ ಇದ್ದೀವಿ ಅಂದರೆ ನಮ್ದೊಂದೇ ಓದಬಾರ್ದು, ನಮ್ದೊಂದೇ ಕೇಳ್ಕೊಬಾರ್ದು. ಮನೆ ಪೇರೆಂಟ್ಸ್ ಎಷ್ಟು ಕಷ್ಟಪಡ್ತಾರೆ, ನಾವು ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ಒಂದು ಟಾರ್ಗೆಟ್ ಇಟ್ಕೋಬೇಕು. ಇಟ್ಕೊತೀರಾ? ಇಟ್ಕೋಬೇಕು ಕಂಪಲ್ಸರಿ. ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂದರೆ, ನಾನು ಇವತ್ತು ನಾನು ಇಷ್ಟು ಕೆಲಸ ಮಾಡಬೇಕು, ಇಷ್ಟು ಓದಬೇಕು, ಅಷ್ಟುವರೆಗೆ ಬಿಡಬಾರ್ದು. ನೀವ್ಯಾರು ಕೈಯಾಗ ಒಂದೆರಡು ದುಡ್ಡು ಬಂದವಂದರೆ ನಮಗೂ ಆಸೆನೂ ಇರುತ್ತೆ, ನಮ್ಮ ಖರ್ಚಿಗೂ ಮುಗಿಯುತ್ತೆ, ನಮ್ಮ ಆಸೆನೂ ದೂರುತ್ತೆ. ಆಮೇಲೆ ಇನ್ನೊಬ್ರಿಗೆ ಹೇಳೋದು ಅವಶ್ಯಕತೆ ಇರಲ್ಲ, ಹೌದಿಲ್ಲ? ನಾನು ಕಷ್ಟಪಟ್ಟೀನಿ, ನಾನು ದುಡ್ಡು ತೊಗೊಂಡು ನಾನು ಇವತ್ತು ಪಾನಿಪುರಿ ತಿಂದು ಬಂದೀನಿ, ಇವತ್ತು ಒಂದು ಬ್ಲೌಸ್ ಹೊಲ್ದಿದ್ದೀನಿ, ಹೌದಿಲ್ಲ? ಮಕ್ಕಳಿಗೆ ಫೀಸ್ ಕಟ್ಟಿ ಅಲ್ಲೆಲ್ಲ ಅವ್ರನ್ನ ಕೇಳಬೇಕು. ತರಕಾರಿ ಬಂತು, ಹಾಲು ಪ್ಯಾಕೆಟ್ ಬೇಕು, ಕೇಳೋದು ಬೇಕಾಗಿದೆ, ಹೌದಿಲ್ಲ? ಅದಕ್ಕೆ ಇದಕ್ಕೆಲ್ಲ ಕಾರಣ ಏನಂದ್ರೆ ಹೆಣ್ಮಕ್ಳು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾನೆ ಇರಬೇಕು. ಆಮೇಲೆ ಎಜುಕೇಶನ್ ಇರಬೇಕು. ಆಮೇಲೆ ಮನೆಗೆ ಎಲ್ಲರೂ ದುಡ್ತಾ ಇದ್ರಿಗಿನ ಪ್ರಾಬ್ಲಮೇ ಬರಲ್ಲ, ಹೌದಿಲ್ಲ? 4 ಮಂದಿ ಕುತ್ಕೊಂಡು ತಿಂದ್ರೆ ಒಬ್ಬರು ದುಡಿದ್ರೆ ಮಾತ್ರ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ, ಹೌದಿಲ್ಲ? ನಿಜವಾಗ್ಲ ದಿನಾ ಜಗಳ ನೋಡಿದ್ರೆ ಏನು ದುಡ್ಡಿನ ಪ್ರಾಬ್ಲಮ್ ಇರಲ್ಲ ರೀ, ಜಗಳನು ಬರಂಗಿಲ್ಲ. ಇನ್ನೊಂದು ಏನೇ ಕೆಲಸ ಮಾಡಿ ಶೇರ್ ಮಾಡ್ಕೊಡ್ತೀವಿ, ಹೌದಿಲ್ಲ? ಅದು ಮಾಡು, ನಾ ಇದು ಮಾಡ್ತೀನಿ, ನಿನ್ ಸ್ಯಾರಿ ತಗೊಂಬ, ನಾನು ಬೇರೆ ಡ್ರೆಸ್ ತಗೊಂಡ್ಬರ್ತೀನಿ,
ಅನ್ಕೊಂತೀರಿಲ್ಲ? ಅದಕ್ಕಾಗಿ ಆ ತರ ಬರ್ಬೇಕು, ಎಲ್ಲರೂ ಫ್ಯಾಮಿಲಿ ಸಂತೋಷವಾಗಿರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಎಲ್ಲರೂ ಕಷ್ಟಪಡ್ಬೇಕು. ಹೂವಿನ ಬಿಸ್ನೆಸ್ ಇರ್ಬೋದು. ನೆಕ್ಸ್ಟ್ ವೆರಿ ಗುಡ್. ನೆಕ್ಸ್ಟ್ ಫ್ರೂಟ್ಸ್ ಬಿಸ್ನೆಸ್. ಸೂಪರ್. ನೆಕ್ಸ್ಟ್ ಕಬ್ಬಿನ ಹಾಲು ಈಗ ಸಮ್ಮರ್ ಸೀಸನ್ ಅಲ್ಲ? ಸಮ್ಮರ್ ಸೀಸನ್ ಒಳಗೆ ತೆಂಗಿನಕಾಯಿ, ಕಬ್ಬಿನ ಹಾಲು ಅಂತ ಇದ್ರೆ ಸೂಪರ್. ಇನ್ನ ಬ್ಯೂಟಿ ಪಾರ್ಲರ್ ಮೇನ್ ಬೇಕಾಗಿದ್ದೀರಾ ಹೆಣ್ಮಕ್ಳಿಗೆ? ಬಟ್ಟೆ ಶಾಪ್. ಬಟ್ಟೆ ಸೂಪರ್. ನೋಡಿದ್ರೆ ಮ್ಯಾಚಿಂಗ್. ಇನ್ನ ಜ್ಯುವೆಲರಿ. ನೆಕ್ಸ್ಟ್ ನಾವು ಇಷ್ಟೆಲ್ಲ ಮಾಡಿದ್ರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬಾರ್ದು. ನಿಂತ್ಕೋಬೇಡ್ದ? ಅದಕ್ಕಾಗಿ ನೀವು ಕೂಡ ಚೆನ್ನಾಗೆ ಓದ್ಕೊಂಡು ನಿಮ್ ಕಾಲ ನೀವು ನಿಂತ್ಕೋಬೇಕು. ಓಕೆನಾ? ಖುಷಿ ಪಡ್ತಾ ಇದಾರೆ. ಇನ್ನು ಏನೇನ್ ಚಾನ್ಸ್ ಬಂತಂದ್ರೆ ಇವಾಗ ನೋಡಿ ಅಲ್ಲಿ ಇಲ್ಲಿ ಕಳಿಸ್ಬೇಕಂದ್ರು ಸಪೋರ್ಟ್ ಮಾಡಿ ಕಳಿಸ್ತಾರೆ. ಅಂದ್ರೆ ಏನಾದ್ರೂ ಮಾಡ್ತಾರೆ, ಧೈರ್ಯ ಬಂದದ ಇವ್ರಿಗೆ. ಒಂದು ನಂಬಿಕೆ ಕೊಡ್ಬೇಕು ಫಸ್ಟ್ ನಾವು ಮನೇಲಿ. ಗಂಡ್ಮಕ್ಳಿಗೆ ತಂದೆ ತಾಯಿಗೆ ಏನ್ ಕೊಡ್ಬೇಕು? ನಾವು ನಂಬಿಕೆ ಕೊಡ್ಬೇಕು. ಅವ್ರ ನಂಬಿಕೆನ ನಾವು ಉಳಿಸ್ಕೋಬೇಕು. ಅದಕ್ಕಾಗಿ ಉಳಿಸ್ಕೊಂಡದಕ್ಕೆ ನಾನು ಇಲ್ಲಿ ಬಂದೆ. ಹೌದೇ ಇಲ್ಲ? ಮತ್ತೆ ನೀವ್ಯಾರು ನಾನ್ಯಾರು ಗೊತ್ತಿಲ್ಲ, ಆದ್ರೆ ಇಲ್ಲಿ ಇಷ್ಟು ಜನರನ್ನ ಎಲ್ಲರೂ ಪರಿಚಯ ಮಾಡ್ಕೊಂಡು ಇಷ್ಟು ಜನ ಮಾತಾಡ್ತಿದ್ದೀನಿ ಅಂದ್ರೆ ಎಷ್ಟು ಖುಷಿ ಆಗತ್ತೆ. ಹೌದಿಲ್ಲ? ಇದೆಲ್ಲವೂ ಕೂಡ ಸಪೋರ್ಟ್ ಯಾರ್ದು? ಮನೆಯವ್ರದೇ. ಹೌದೇ ಇಲ್ಲ? ಓಕೆ, ಥ್ಯಾಂಕ್ ಯು. ಮನೆಯವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಹೌದಿಲ್ಲ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ನೆಲ್ಲಾರನ್ನು ಮಾತಾಡ್ಸೋದಕ್ಕೆ ಫುಲ್ ಖುಷಿ ಆಯ್ತು. ಓಕೆನಾ? ಇಲ್ಲಿ ಇದ್ದವರೆಲ್ಲರಿಗೂ ಕೂಡ ಬಹಳ ಸಪೋರ್ಟಿಂಗ್ ಮಾಡೋದಕ್ಕೆ ಅವ್ರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕತ್ತೀನಿ ನಾನು. ನಮಸ್ತೆ ಸರ್. ಸರ್, ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಸರ್. ಫುಟ್ಬಾಲ್ ಮ್ಯಾಚ್ ಇದೆ ರೀ ನಾಳೆ. ಎಲ್ಲಿದೆ? ಹೈಸ್ಕೂಲ್ ಅಲ್ಲಿ ಇದೆ ರೀ. ಎಷ್ಟು ಗಂಟೆಗೆ? 3 ಗಂಟೆಗೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಸರ್. ನಾಳೆ ಫುಟ್ಬಾಲ್ ಮ್ಯಾಚ್ ಇದೆ ರೀ ಸರ್. ತಾತ, ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಾಳೆ ಫುಟ್ಬಾಲ್ ಮ್ಯಾಚ್ ಅದ ತಾತ ಹೈಸ್ಕೂಲ್ ಅಲ್ಲಿ. 3 ಗಂಟೆಗೆ ತಾತ. ಗುದ್ದಾಡಿದಿಲ್ಲ, ಏನಿಲ್ಲ, ವಾದ ಮಾಡೋದಿಲ್ಲ. ನಾವು ಏನ್ ಹೇಳ್ತೀವಿ ಅದರ ಮೇಲೆ ಮುಖಾಂತರ ನೀವು ಇದು ಮಾಡ್ಕೋಬೇಕು. ಓಕೆನಾ? ಏನ್ ಮಾಡ್ಬೋದಾ? ಓಕೆನಾ? ಬರ್ರಿ.
ಫುಟ್ಬಾಲ್ ಬಗ್ಗೆ ನಂಗೆ ಮುಂಚೆ ಗೊತ್ತಿದ್ದಿಲ್ಲ ಇದ್ರ ಬಗ್ಗೆ ರೂಲ್ಸ್ ಎಲ್ಲ ಹೇಳಿದ್ಮೇಲೆ ನಮ್ಮ ಫುಟ್ಬಾಲ್ ಅಂದರೆ ಏನು, ಅದರ ಆ ಆಟವನ್ನು ಯಾವ ರೀತಿ ಆಡಬೇಕು, ಜೋಶಿಂದ ಆಡ್ತೀವಿ, ಯಾವ ಟೀಮ್ ಗೆಲ್ಲಬೇಕು, ನಮ್ಮ ಟೀಮ್ ಗೆಲ್ಲಬೇಕು ಅಂತ. ಫುಟ್ಬಾಲ್ ಆಟ ಇವಾಗ ಇಷ್ಟ ಆಗಕತ್ತದ್ರಿ, ಅದಕ್ಕೆ ಫುಟ್ಬಾಲ್ ಆಟ ಇವಾಗಿಂದ ನಂಗೆ ಫುಲ್ ಇಷ್ಟ ಆಗತ್ತೆ.